ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ವಿವಾದಗಳ ಮಧ್ಯೆ ನಿನ್ನೆ ರಾಜ್ಯದ 4 ಕಡೆ ಆರ್ಎಸ್ಎಸ್ ರೂಟ್ ಮಾರ್ಚ್ ಆಗಿದೆ. ಎಲ್ಲಾ ಕಡೆ ಸರ್ಕಾರಿ ಜಾಗದಲ್ಲೇ ಆಗಿದೆ. ಜಿಲ್ಲಾಡಳಿತ ಕೂಡ ಅನುಮತಿ ಕೊಟ್ಟಿದೆ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ರೂಲ್ಸ್ ರೆಗ್ಯುಲೇಷನ್ ಅಂತ ಕೋರ್ಟ್ ಮೆಟ್ಟಿಲೇರಿದೆ. ಮಾತಿನ ಯುದ್ಧ ಮುಂದುವರೆದಿದೆ. ರಾಜ್ಯದ 4 ಕಡೆ ನಿನ್ನೆ ಆರ್ಎಸ್ಎಸ್ ಪಥಸಂಚಲನ. ಚಿತ್ತಾಪುರದಲ್ಲಿ ಮಾತ್ರ ರೂಲ್ಸ್. ಹಾಸನದಲ್ಲಿ ಗಣವೇಷಧಾರಿಗಳು ಘರ್ಜಿಸಿದ್ದಾರೆ. ರಾಣೆಬೆನ್ನೂರಿನ ತಾಲೂಕು ಕ್ರೀಡಾಂಗಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಕೋಲಾರದ ಮಾಲೂರಿನ ಸರ್ಕಾರಿ ಮೈದಾನದಲ್ಲೇ ಸಂಘದ 3,000 ಕಾರ್ಯಕರ್ತರು ಪರೇಡ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ನಿನ್ನೆ ಆರ್ಎಸ್ಎಸ್ ಕಾರ್ಯಕರ್ತರು ಗಣವೇಷಧಾರಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಆದರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಮಾತ್ರ ಅನುಮತಿ, ರೂಲ್ಸ್ ರೆಗ್ಯುಲೇಷನ್ ಅಂತ ಪಥಸಂಚಲನ ವಿಚಾರ ಕೋರ್ಟ್ ಕಟಕಟೆಗೆ ತಲುಪಿದೆ. ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಡೆಸೋದಕ್ಕೆ ಉದ್ದೇಶಿಸಿರುವ ಆರ್ಎಸ್ಎಸ್ ಪಥಸಂಚಲನ ಕುತೂಹಲಕ್ಕೆ ಕಾರಣವಾಗಿದೆ. ಹೈಕೋರ್ಟ್ ಸೂಚನೆಯಂತೆ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಗೆ ಆಹ್ವಾನಿಸಿ ಜಿಲ್ಲಾಡಳಿತ 10 ಸಂಘಟನೆಗಳಿಗೆ ನೋಟಿಸ್ ನೀಡಿದೆ. ಲಿಖಿತ ಹೇಳಿಕೆ ಸಲ್ಲಿಸುವಂತೆಯೂ ಸೂಚಿಸಿದೆ. ಬೇರೆಯವರು ಅನುಮತಿ ಕೇಳಿದ್ದಾರೆ. ಕೋರ್ಟ್ ಹೇಳಿದಂತೆ ನಾವು ಕೇಳ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆದರೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯಲಿದೆ ಎಂದಿದ್ರು. ಇದಕ್ಕೆ ಪ್ರಿಯಾಂಕ್ ತಿರುಗೇಟು ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ 11 ಜನ ಬೇರೆ ಬೇರೆ ಸಂಘಟನೆದವರು ಕೇಳಿದ್ದಾರೆ. ಈಗ ಇಂಥ ಸಂದರ್ಭದಲ್ಲಿ ಏನು ಮಾಡೋ, ಶಾಂತಿ ಸಭೆ ನಡೆಸೋಕ್ಕೆ ಕೋರ್ಟ್ ಹೇಳಿದ್ದಾರೆ, ನಡೆಸ್ತಾರೆ ಅಧಿಕಾರಿಗಳು. ಆದರೆ ಏನು ಔಟ್ಕಮ್ ಇದೆ, ಅವ್ರೇನು ಅನಿಸಿಕೆ ಇದೆ ಯಥಾವತ್ತಾಗಿ ಕೋರ್ಟಿಗೆ ಸಬ್ಮಿಟ್ ಮಾಡಲಿಲ್ಲ. ಕೋರ್ಟ್ ಟೇಕ್ ಎನ್ ಆರ್ಡರ್, ಟೇಕ್ ಎ ಡಿಸಿಷನ್. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಅವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕೆ ಆಗುತ್ತಾ? ಕಾನೂನಿಗಿಂತ ದೊಡ್ಡವರು ಅವರು. ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇಸ್ ಈ ಅಬೌವ್ ದ ಲಾ? ಏನು ಸಂವಿಧಾನಕ್ಕಿಂತ ದೊಡ್ಡವರಾಗ್ಬಿಟ್ರಿ ಇವರೆಲ್ಲರೂ? ಮಾಡಲಿ ನೋಡೋಣ. ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಮಾಡಲಿ, ಬೇಡ ಅಂತ ಇಲ್ಲ. ವಿತೌಟ್ ಪರ್ಮಿಷನ್ ಮಾಡಕ್ಕೆ ಹೋದ್ರೆ ನಾವೇನು ಸರ್ಕಾರದವ್ರೇನು ಕತೆ ಕಾಯ್ಕೊಂಡಿದ್ದೀವ? ಅಷ್ಟೇ ಅಲ್ಲ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ನಾವು ಪಥಸಂಚಲನದಲ್ಲಿ ಭಾಗಿ ಆಗ್ತೀವಿ ಅಂದಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಪ್ರಿಯಾಂಕ್ ಅವರಿಗೆ ಅನಿವಾರ್ಯವಾಗಿ ಆರ್ಎಸ್ಎಸ್ ಹೊಗಳುವಂತಾಗಿದೆ ಅಂತ ಕಾಲೆಳೆದಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ, ಇದರಿಗೂ ಭಾಗಿಯಾಗ್ತೇವೆ. ಆ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದೆ. ಬೊಮ್ಮಾಯಿ ಸಾಹೇಬರಿಗೆ ಕಾನೂನಿನ ಅರಿವು ಸಂಪೂರ್ಣವಾಗಿದೆ. ಎಲ್ಲೂ ಕೂಡ ನಾನು RSS ಬ್ಯಾನ್ ಮಾಡಬೇಕು ಅಂತ ಹೇಳೇ ಇಲ್ಲ. ಅದು ರಿಜಿಸ್ಟರೇ ಆಗಿಲ್ಲ ಅಂದರೆ ಬ್ಯಾನ್ ಹೆಂಗೆ ಮಾಡ್ತೀರಾ? ಆಮೇಲೆ ಪಾರ್ಟಿ ಚೌಕಟ್ಟಿನಲ್ಲಿ ಇರಬೇಕು ಅಂದ್ಬಿಟ್ಟು RSSಗೆ ನಮಗೆ ಬೈಯೋದು RSSಗೆ ಸಮರ್ಥನೆ ಮಾಡ್ಕೊಳ್ಳೋದು ನಮಗೆ ಬೈಯೋದು ಅನಿವಾರ್ಯತೆ ಇದೆ ಅಷ್ಟೇ. ಆರ್ಎಸ್ಎಸ್ ಸದಸ್ಯನಿಗೆ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯತ್ವ. ರಾಜ್ಯ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಅಮಾನತಿನ ಮೂಲಕ ಗಣವೇಶ ಧರಿಸಿದ್ದವರಿಗೆ ಶಿಕ್ಷೆ ನೀಡ್ತಾ ಇದೆ. ಈ ನಡುವೆ ಆರ್ಎಸ್ಎಸ್ ಸದಸ್ಯರಿಗೆ ಆರೋಗ್ಯ ರಕ್ಷಣಾ ಟ್ರಸ್ಟ್ ಸದಸ್ಯತ್ವ ಕೊಟ್ಟಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ತಿಪಟೂರಿನ ಡಾಕ್ಟರ್ ಶ್ರೀಧರ್ ಕುಮಾರ್ಗೆ ಯಶಸ್ವಿನಿ ಸಹಕಾರಿ ಸಂಘದ ಸದಸ್ಯತ್ವವನ್ನ ಕೊಟ್ಟಿರುವುದು ವಿರೋಧಕ್ಕೆ ಕಾರಣವಾಗಿದೆ. ಇದೆಲ್ಲದರ ನಡುವೆ ದಕ್ಷಿಣ ಕನ್ನಡದ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಸದ್ಯ ಸರ್ಕಾರ ಮತ್ತು ಸಂಘದ ನಡುವೆ ಸಂಘರ್ಷ ಮುಂದುವರೆದಿದ್ದು, ಚಿತ್ತಾಪುರದ ಪಥಸಂಚಲನ ವಿಚಾರ ಏನಾಗಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.